ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಚಾಪ್ಟರ್ ಮೇಲೆ ಒಂದು ಪ್ರಾಬ್ಲಮ್ ಮಾಡೋಣ. ಇದು ಕೂಡ 12 ಮಾರ್ಕ್ಸಿಗೆ ಬರುತ್ತೆ ಪ್ರಿಪ್ರೇಟರಿ ಮತ್ತು ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ. ಶಿಲ್ಪಾ ಆ್ಯಂಡ್ ಅಮೃತ ಆರ್ ಪಾರ್ಟ್ನರ್ಸ್ sharing profits and losses equally. Their balance sheet as on 31st March 2023 was as follows. ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಕ್ಲೋಸಿಂಗ್ ಡೇಟ್ ಅಂದರೆ ಡಿಸಲ್ಯೂಷನ್ ಮೀನ್ಸ್ ಕ್ಲೋಸಿಂಗ್ ಕಂಪ್ಲೀಟಾಗಿ ಆ ಬಿಸ್ನೆಸ್ ಫರ್ಮ್ನ ಕ್ಲೋಸ್ ಮಾಡ್ತಾರೆ ಡ್ಯೂ ಟು ಸಮ್ ರೀಸನ್ಸ್. ಲೈಕ್ ಅವರು ಏನಾದರೂ ಲಾಸ್ ಆಗಿರ್ಬೋದು ಬಿಸ್ನೆಸ್ ಫರ್ಮು, ಅಥವಾ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ತಿರ್ಬೋದು, ಅಥವಾ ಆ ಪಾರ್ಟ್ನರ್ಸಿಗೆ ಏನಾದರೂ ಕಂಟಿನ್ಯೂಂಗ್ ಮಾಡೋಕ್ಕೆ ಆಗ್ತಾ ಇರಲ್ಲ. ಸಮ್ ರೀಸನ್ಸಿಂದ ಏನು ಮಾಡ್ತಾ ಇರ್ತಾರೆ, ಆ ಬಿಸ್ನೆಸ್ ಫರ್ಮ್ನ ಎಂಡ್ ಮಾಡ್ತಾರೆ. ಸೊ ಅಂಥ ಟೈಮಲ್ಲಿ ಕೆಲವೊಂದಿಷ್ಟು ಫಾರ್ಮಾಲಿಟೀಸ್ ಪ್ರಕಾರ ಅವ್ರು ಏನು ಮಾಡಬೇಕಂದ್ರೆ ಬಿಸ್ನೆಸ್ ಫರ್ಮ್ನ ಕ್ಲೋಸ್ ಮಾಡಬೇಕಾಗುತ್ತೆ. ಆವಾಗ ಸಮ್ ಎಂಟ್ರೀಸನ್ನು, ಸಮ್ ಅಕೌಂಟ್ಸನ್ನು ಅವರು ಪ್ರಿಪೇರ್ ಮಾಡಿಬಿಟ್ಟು ಕ್ಲೋಸ್ ಮಾಡಬೇಕು. ಆ ಎಂಟ್ರೀಸ್ ಟೈಮಲ್ಲಿ ಬ್ಯಾಲೆನ್ಸ್ ಶೀಟ್ ಬೇಸಿಸ್ ಮೇಲೆ ಅವರು ರಿಯಲೈಸೇಷನ್ ಅಕೌಂಟ್ ಮತ್ತು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತು ಬ್ಯಾಂಕ್ ಅಕೌಂಟ್ ಅನ್ನೋ ಒಂದು ಅಕೌಂಟ್ಸನ್ನು ಪ್ರಿಪೇರ್ ಮಾಡ್ತಾರೆ. ಸೊ ಇಲ್ಲಿ ನೋಡ್ರಿ, ಹಿಂಗೆ ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಾರೆ ಪ್ರಾಬ್ಲಮಲ್ಲಿ. ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 31st March 2023. ಲಯಬಿಲಿಟೀಸ್, ಅಸೆಟ್ಸ್. ಲಯಬಿಲಿಟೀಸ್ ಅಂದರೆ ಇವೆಲ್ಲ ಔಟ್ಸ್ಟ್ಯಾಂಡಿಂಗ್ ಲಯಬಿಲಿಟೀಸ್, ಅಂದರೆ ಹೊರಗಡೆ ಕೊಡಬೇಕಾಗಿರ್ತಕ್ಕಂಥ ಲಯಬಿಲಿಟೀಸ್. ಬಿಲ್ಸ್ ಪೇಯಬಲ್ ಇದೆ, ಕ್ರೆಡಿಟರ್ಸ್ ಇದೆ. ಇವೆರಡು ಲಯಬಿಲಿಟೀಸ್ ಆದರೆ ಇದು ರಿಸರ್ವ್ ಫಂಡ್. ಇದನ್ನು ನಾವೇನು ಮಾಡ್ತೀವಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಿಪೇರ್ ಮಾಡುವಾಗ ಪಾರ್ಟ್ನರ್ಸ್ಗೆ ರೇಷಿಯೋ ಬೇಸಿಸ್ ಮೇಲೆ ಶೇರ್ ಮಾಡ್ತೀವಿ. ಇಲ್ಲಿ ನೋಡ್ರಿ, ಅವ್ರ ಪ್ರಾಫಿಟ್ ಶೇರಿಂಗ್ ಲಾಸಸ್ ಈಕ್ವಲಿ, ಅಂದರೆ ಇಬ್ಬರು ಪಾರ್ಟ್ನರ್ ಇದ್ದಾರೆ ಅಂದರೆ 1/2 ಆಗುತ್ತೆ. ಬ್ಯಾಂಕ್ ಲೋನ್ ಇದೆ 20,000, ಮೇಲೆ ಕ್ಯಾಪಿಟಲ್ ಶಿಲ್ಪಾದು 70,000 ಇದೆ, ಅಮೃತದು 70,000 ಇದೆ. ಸೊ ಇಬ್ಬರದು ಕ್ಯಾಪಿಟಲ್ ಸೇಮ್ ಇದೆ. ಹಾಗೆ ಕ್ಯಾಶ್ ಎಟ್ ಬ್ಯಾಂಕು 20,000 ಇದೆ, ಡೆಟರ್ಸು 50,000 ಇದೆ, ಸ್ಟಾಕು 30,000 ಇದೆ, ಫರ್ನಿಚರ್ 20,000, ಮಷಿನರಿ 30,000, ಬಿಲ್ಡಿಂಗು 90,000 ಇದೆ. ಸೊ ಈ ರೀತಿ ಕೊಟ್ಟು ಕೆಲವೊಂದು ಅಡ್ಜಸ್ಟ್ಮೆಂಟನ್ನು ಕೊಡ್ತಾರೆ. ಆ್ಯಂಡ್ ದಿ ಅಬೌವ್ ಡೇಟ್ ದೇ ಡಿಸೈಡೆಡ್ ಟು ಡಿಸಾಲ್ವ್ ದ ಫರ್ಮ್. ಅಬೌವ್ ಡೇಟ್ ಅಂದರೆ ಮೇಲೆ ಕೊಟ್ಟಿದ್ದಾರಲ್ಲ 31st March 2023, ಈ ಡೇಟಿಗೆ ಅವರು ಫರ್ಮನ್ನು ಡಿಸಾಲ್ವ್ ಅಂದರೆ ಕಂಪ್ಲೀಟಾಗಿ ಕ್ಲೋಸ್ ಮಾಡೋಕ್ಕೆ ಡಿಸೈಡ್ ಮಾಡ್ತಾರೆ. ಏನೇನು ಕೆಲವೊಂದು ಅಡಿಷ್ನಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ದ ಅಸೆಟ್ಸ್ ವರ್ ರಿಯಲೈಸ್ಡ್ ಆ್ಯಸ್ ಫಾಲೋಸ್. ಅವ್ರ ಕಡೆ ಆಲ್ರೆಡಿ ಇಷ್ಟು ಅಸೆಟ್ ಇರುತ್ತೆ, ಆ ಅಸೆಟನ್ನು ರಿಯಲೈಸ್ ಅಂದರೆ ಮಾರಾಟ ಮಾಡ್ತಾರೆ. ಡೆಟರ್ಸು 52,000ಗೆ, ಸ್ಟಾಕು 39, ಮಷಿನರಿ 24 ಆ್ಯಂಡ್ ಬಿಲ್ಡಿಂಗು 80,000ಗೆ. ಫರ್ನಿಚರ್ ವಾಸ್ ಟೇಕನ್ ಓವರ್ ಬೈ ಶಿಲ್ಪಾ. ಶಿಲ್ಪಾನ ಪಾರ್ಟ್ನರು ಇರ್ತಾರಲ್ವ, ಅವರು ಫರ್ನಿಚರ್ನ ತಗೊಳ್ತಾರೆ, ಅಂದರೆ ಪರ್ಚೇಸ್ ಮಾಡ್ತಾರೆ. ನೆಕ್ಸ್ಟು ಅದಾದಮೇಲೆ ಲಯಬಿಲಿಟೀಸ್ ವರ್ ಪೇಡ್ ಇನ್ ಫುಲ್ ಬೈ ದಿ ಫರ್ಮ್. ಲಯಬಿಲಿಟೀಸನ್ನು ಅಂದರೆ ಔಟ್ಸ್ಟ್ಯಾಂಡಿಂಗ್ ಲಯಬಿಲಿಟೀಸ್ ಏನಿರುತ್ತಲ್ಲ ಅದನ್ನು ಫರ್ಮು ಫುಲ್ಲಾಗಿ ಪೇ ಮಾಡುತ್ತೆ. ನೆಕ್ಸ್ಟು ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಫಾರ್ 3,000, ಅಂದರೆ ಮಾರಾಟ ಮಾಡುವಾಗ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಖರ್ಚಿರುತ್ತಲ್ಲ ಅದು 3,000. ಸೊ ಇವೆಲ್ಲ ಅಡ್ಜಸ್ಟ್ಮೆಂಟ್ ಬೇಸಿಸ್ ಮೇಲೆ ನೀವೇನು ಪ್ರಿಪೇರ್ ಮಾಡಬೇಕಂದ್ರೆ ರಿಯಲೈಸೇಷನ್ ಅಕೌಂಟ್ ಪ್ರಿಪೇರ್ ಮಾಡಬೇಕು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು ಮತ್ತು ಬ್ಯಾಂಕ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ನಾವು ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಮಾಡುವಾಗ, ಅಂದರೆ ಈ ಪ್ರಾಬ್ಲಮ್ ಮಾಡುವಾಗ ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತು ನ್ಯೂ ಬ್ಯಾಲೆನ್ಸ್ ಶೀಟನ್ನು ಕಂಡುಹಿಡ್ತಿದ್ವಿ, ಜೊತೆಗೆ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟನ್ನು ಕಂಡುಹಿಡ್ತಿದ್ವಿ. ಆದರೆ ರಿಯಲೈಸೇಷನ್ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಮಾಡುವಾಗ ರಿಯಲೈಸೇಷನ್ ಅಕೌಂಟು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು ಮತ್ತು ಬ್ಯಾಂಕ್ ಅಕೌಂಟನ್ನು ಕಂಡುಹಿಡಬೇಕಾಯ್ತು. ಸೊ ನೋಡೋಣ, ಇಲ್ಲಿ ನಾನು ಆಲ್ರೆಡಿ ಫಾರ್ಮೆಟ್ ಹಾಕಿದ್ದೀನಿ. ರಿಯಲೈಸೇಷನ್ ಅಕೌಂಟ್, ಪರ್ಟಿಕ್ಯುಲರ್ಸ್ ಅಮೌಂಟು, ಡೆಬಿಟ್ ಸೈಡು, ಕ್ರೆಡಿಟ್ ಸೈಡು. ಸೊ ಫಸ್ಟ್ ಏನು ಮಾಡಬೇಕಂದ್ರೆ ಬ್ಯಾಲೆನ್ಸ್ ಶೀಟಲ್ಲಿ ಇರುವಂತಹ ಅಸೆಟ್ಸನ್ನು, ಅಸೆಟ್ಸ್ ಅಂದರೆ ಯಾವಾಗಲೂ ಡೆಬಿಟ್ ಸೈಡಲ್ಲಿ ಬರುತ್ತೆ. ಕ್ಯಾಶ್ ಬಿಟ್ಟು ಏನೇನು ಅಸೆಟ್ಸ್ ಇದ್ದಾವೆ ಫರ್ಮಲ್ಲಿ ಅವನ್ನೆಲ್ಲ ಡೆಬಿಟ್ ಸೈಡಲ್ಲಿ ಎಂಟ್ರಿ ಮಾಡಬೇಕು. ಫಸ್ಟ್ ಸ್ಟೆಪ್ಪು ಏನು ಮಾಡಬೇಕಂದ್ರೆ ಕೊಟ್ಟಿರುವಂಥ ಬ್ಯಾಲೆನ್ಸ್ ಶೀಟಲ್ಲಿ ಇರುವಂತಹ ಎಲ್ಲ ಅಸೆಟ್ಗಳನ್ನು ಎಂಟ್ರಿ ಮಾಡಬೇಕು. ಇಲ್ಲಿ ನೋಡ್ರಿ, ಕ್ಯಾಶ್ ಎಟ್ ಬ್ಯಾಂಕ್ ಬರಲ್ಲ, ಇದು ಬ್ಯಾಂಕ್ ಅಕೌಂಟಿಗೆ ಹೋಗುತ್ತೆ. ಇಲ್ಲಿ ಫಸ್ಟ್ ಅಸೆಟ್ ಡೆಟರ್ಸ್ ಇದೆ, ಡೆಟರ್ಸ್ 50,000. ನೆಕ್ಸ್ಟ್ ಸ್ಟಾಕ್
20,000. Furniture, 20,000. Machinery, 30,000. Building, 90,000. ಈಗ ಟೋಟಲ್ ಮಾಡಬೇಕು. ಸೊ ಈಗ ಇದನ್ನೆಲ್ಲ ನಾನು ಟೋಟಲ್ ಮಾಡಿದ್ದೀನಿ. ಟೋಟಲ್ ಮಾಡಿ 2,20,000 ಆನ್ಸರ್ ಬಂತು. ಅದನ್ನು ಔಟ್ರ್ ಕಾಲಮ್ಗೆ ಹಾಕಿದ್ದೀನಿ. ಇದು ಫಸ್ಟ್ ಸ್ಟೆಪ್. ಅಂದರೆ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರುವಂಥ ಅಸೆಟ್ಸನ್ನೆಲ್ಲನೂ ನಾವು ಡೆಬಿಟ್ ಸೈಡು ಬರ್ಕೋಬೇಕು. ಆ್ಯಸ್ ಇಟ್ ಈಸ್ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರುವಂತಹ ಲಯಬಿಲಿಟೀಸ್ ಅಂದರೆ ಬಿಲ್ಸ್ ಪೇಯಬಲ್ ಕ್ರೆಡಿಟರ್ಸನ್ನು ನಾವು ಜೊತೆಗೆ ಬ್ಯಾಂಕ್ ಲೋನ್, ಇದು ಕೂಡ ಲಯಬಿಲಿಟಿ ಅಲ್ವಾ, ರಿಸರ್ವ್ ಫಂಡ್ ಬರಲ್ಲ. ಇದು ಎಲ್ಲಿಗೆ ಹೋಗುತ್ತೆ? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಹೋಗುತ್ತೆ. ಬಿಲ್ಸ್ ಪೇಯಬಲ್ ಕ್ರೆಡಿಟರ್ಸ್ ಮತ್ತು ಬ್ಯಾಂಕ್ ಲೋನ್ ಇದನ್ನು ಕ್ರೆಡಿಟ್ ಸೈಡ್ ಬರ್ಕೋಬೇಕು. ಇಲ್ಲಿ ಬರ್ಕೋಬೇಕು ಕ್ರೆಡಿಟರ್ಸ್, ಬಿಲ್ಸ್ ಪೇಯಬಲ್, ಎಷ್ಟಿದೆ? 20,000. ನೆಕ್ಸ್ಟ್ ಅದಾದಮೇಲೆ ಕ್ರೆಡಿಟರ್ಸ್, 40,000. ನೆಕ್ಸ್ಟ್ ಬ್ಯಾಂಕ್ ಲೋನ್, ಬ್ಯಾಂಕ್ ಲೋನ್ 20,000. ಈಗ ಇದು ಮೂರನ್ನು ಟೋಟಲ್ ಮಾಡಿ ಔಟ್ರ್ ಕಾಲಮ್ಗೆ ಹಾಕಬೇಕು. ಸೊ ಟೋಟಲ್ ಮಾಡಿದರೆ ಇದು 80,000 ಬರುತ್ತೆ. ಆ ಅಮೌಂಟನ್ನು ಔಟ್ರ್ ಕಾಲಮ್ಗೆ ಹಾಕಿದ್ದೀವಿ. ಫಸ್ಟ್ ಸ್ಟೆಪ್ ಏನು ಮಾಡಬೇಕು? ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರುವಂತಹ ಅಸೆಟ್ಸ್, ಕ್ಯಾಶನ್ನು ಬಿಟ್ಟು ಉಳಿದಿರುವಂಥ ಅಸೆಟ್ಸ್ನೆಲ್ಲನೂ ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಸೈಡಲ್ಲಿ ಬರ್ಕೋಬೇಕು. ಟೋಟಲನ್ನು ಔಟರ್ ಕಾಲಮ್ಗೆ ಹಾಕಿ ನೆಕ್ಸ್ಟ್ ಕೊಟ್ಟಿರುವಂಥ ಲಯಬಿಲಿಟೀಸ್ ಎಲ್ಲವನ್ನು ರಿಯಲೈಸೇಷನ್ ಅಕೌಂಟ್ ಕ್ರೆಡಿಟ್ ಸೈಡಲ್ಲಿ ಹಾಕಿ ಟೋಟಲನ್ನು ನಾವು ಔಟರ್ ಕಾಲಮಲ್ಲಿ ಹಾಕಬೇಕು. ದಿಸ್ ಈಸ್ ದ ಫಸ್ಟ್ ಸ್ಟೆಪ್. ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕಂದ್ರೆ ಕಮ್ ಟು ದಿ ಅಡ್ಜಸ್ಟ್ಮೆಂಟ್. ಅಂದರೆ ಕೆಲವೊಂದು ಅಸೆಟ್ಸ್ನ ಅವ್ರು ಏನು ಮಾಡ್ತಾರೆ? ರಿಯಲೈಸೇಷನ್ ಮಾಡಿರ್ತಾರೆ. ಆ ರಿಯಲೈಸೇಷನ್ ಮಾಡಿರುವಂತಹ ಅಸೆಟ್ಸನ್ನು ನಾವು ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡಬೇಕು. ಅವ್ರ ಹತ್ರ ಇರುವಂಥ ಅಸೆಟ್ಸನ್ನು ಡೆಬಿಟ್ ಸೈಡ್ ಎಂಟ್ರಿ ಮಾಡ್ತೀವಿ. ಅವ್ರು ಸೇಲ್ ಮಾಡಿರುವಂತಹ ಅಸೆಟ್ಸನ್ನು ಕ್ರೆಡಿಟ್ ಸೈಡು ಎಂಟ್ರಿ ಮಾಡಬೇಕು. ಸೊ ಇದನ್ನು ನಾವು ಬೈ ಬ್ಯಾಂಕ್ ಅಕೌಂಟ್ ಅಂತ ತೋರಿಸ್ತೀವಿ. ಯಾಕೆ? ಅವರು ರಿಯಲೈಸ್ ಅಂದರೆ ಮಾರಾಟ ಮಾಡಿದ ಮೇಲೆ ಅವರಿಗೆ ಹಣ ಬರುತ್ತೆ. ಆ ಹಣನ ಎಲ್ಲಿಗೆ ಟ್ರಾನ್ಸಾಕ್ಷನ್ ಮಾಡ್ತಾರೆ? ಬ್ಯಾಂಕಲ್ಲಿ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಇದು ಬೈ ಬ್ಯಾಂಕ್ ಅಕೌಂಟ್ ಅಂತ ತೋರಿಸ್ಬಿಟ್ಟು ಏನೇನು ಅಸೆಟ್ಸನ್ನು ಅವರು ರಿಯಲೈಸ್ ಮಾಡಿದ್ದಾರೆ, ಏನೇನು ಅಸೆಟ್ಸನ್ನು ರಿಯಲೈಸ್ ಮಾಡಿದ್ದಾರೆ. ಫಸ್ಟು ಡೆಟರ್ಸನ್ನು ಎಷ್ಟಕ್ಕೆ ರಿಯಲೈಸ್ ಮಾಡಿದ್ದಾರೆ? 52,000. ಹೌದಾ? ನೆಕ್ಸ್ಟ್ ಅದಾದಮೇಲೆ ಸ್ಟಾಕನ್ನು ಎಷ್ಟಕ್ಕೆ ರಿಯಲೈಸ್ ಮಾಡಿದ್ದಾರೆ? ₹39,000. ನೆಕ್ಸ್ಟ್ ಅದಾದಮೇಲೆ ಮಷಿನರಿ ಎಷ್ಟಕ್ಕೆ ರಿಯಲೈಸ್ ಮಾಡಿದ್ದಾರೆ? 24,000. ನೆಕ್ಸ್ಟ್ ಅದಾದಮೇಲೆ ಬಿಲ್ಡಿಂಗ್ನ ಎಷ್ಟಕ್ಕೆ ರಿಯಲೈಸ್ ಮಾಡಿದ್ದಾರೆ? 80,000. ಸೊ ಅವರು ಅಸೆಟ್ಸನ್ನು ರಿಯಲೈಸ್ ಮಾರಾಟ ಮಾಡಿರೋನೆಲ್ಲವನ್ನು ನಾವು ಬೈ ಬ್ಯಾಂಕ್ ಅಕೌಂಟ್ ಅಂತಂದು ತೊಗೊಂಡು ಎಲ್ಲ ಅಸೆಟ್ಸನ್ನು ಬರೆದು ಟೋಟಲ್ ಮಾಡಿ ಅಮೌಂಟನ್ನು ಔಟ್ರ್ ಕಾಲಮ್ಗೆ ಹಾಕಬೇಕು. ಸೊ ಈಗ ನೋಡಿ, ನಾವು ಅಮೌಂಟನ್ನೆಲ್ಲ ಟೋಟಲ್ ಮಾಡಿದ್ವಿ. ಟೋಟಲ್ ಬಂದ್ಬಿಟ್ಟು 1,95,000 ಬಂದಿದೆ. ಅದನ್ನು ಔಟ್ರ್ ಕಾಲಮ್ಗೆ ಹಾಕ್ತೀವಿ. ನೆಕ್ಸ್ಟ್ ಅದಾದಮೇಲೆ ಕಮ್ ಟು ದಿ, ಇಲ್ಲಿಗೆ ಈ ಅಡ್ಜಸ್ಟ್ಮೆಂಟು ಮುಗೀತು. ನೆಕ್ಸ್ಟ್ ಕಮ್ ಟು ದಿ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್. ಫರ್ನಿಚರ್ ವಾಸ್ ಟೇಕನ್ ಓವರ್ ಬೈ ಶಿಲ್ಪಾ. ಅಂದರೆ ಇಲ್ಲಿ ಇಬ್ಬರು ಪಾರ್ಟ್ನರ್ಸಲ್ಲಿ ಯಾರು ಶಿಲ್ಪಾ ಅನ್ನೋ ಪಾರ್ಟ್ನರು ಫರ್ನಿಚರನ್ನು ಪರ್ಚೇಸ್ ಮಾಡಿದ್ದಾರೆ. ಎಷ್ಟು ಪರ್ಚೇಸ್ನರ್ ಮಾಡಿದ್ದಾರೆ ಅಂದರೆ 12,000. ಸೊ ಇದಕ್ಕೆ ಜರ್ನಲ್ ಎಂಟ್ರಿ ಏನಾಗುತ್ತೆ? ಶಿಲ್ಪಾಸ್ ಕ್ಯಾಪಿಟಲ್ ಅಕೌಂಟ್ ಡೆಟರ್ ಟು ರಿಯಲೈಸೇಷನ್ ಅಕೌಂಟ್ ಆಗುತ್ತೆ. ಇದಕ್ಕೆ ಶಿಲ್ಪಾಸ್ ಕ್ಯಾಪಿಟಲ್ ಅಕೌಂಟ್ ಡೆಟರ್
ಟು ರಿಯಲೈಸೇಷನ್ ಅಕೌಂಟ್ ಆಗುತ್ತೆ. ಸೊ ಇದು ರಿಯಲೈಸೇಷನ್ ಅಕೌಂಟ್ ಆಗಿರೋದ್ರಿಂದ ನಾವು ಇದನ್ನು ತಗೋಬೇಕು. ಅಂದರೆ ಬೈ ಶಿಲ್ಪಾಸ್ ಕ್ಯಾಪಿಟಲ್ ಅಕೌಂಟ್. ಎಷ್ಟಕ್ಕೆ ಅವ್ರು ಪರ್ಚೇಸ್ ಮಾಡಿದ್ದಾರೆ? 12,000. ಬ್ರಾಕೆಟಲ್ಲಿ ಫರ್ನಿಚರ್ ಟೇಕನ್. ಫರ್ನಿಚರ್ ಟೇಕನ್ ಅಂತ ಬ್ರಾಕೆಟಲ್ಲಿ ಬರಿಬೇಕು. ನೆಕ್ಸ್ಟ್ ಇಲ್ಲಿ ಈ ಜರ್ನಲ್ ಎಂಟ್ರಿ ಮುಗೀತು. ಇದು ಫಸ್ಟ್ ಅಸೆಟ್ಸನ್ನೆಲ್ಲ ರಿಯಲೈಸ್ ಮಾಡಿದ್ವಿ. ಆಮೇಲೆ ಸೆಕೆಂಡ್ ಒನ್ನು ಫರ್ನಿಚರು ಟೇಕನ್ ಓವರ್ ಬೈ ದಿ ಶಿಲ್ಪ. ಇವೆರಡು ಅಡ್ಜಸ್ಟ್ಮೆಂಟು ಮುಗೀತು. ನೆಕ್ಸ್ಟ್ ಇದಾದಮೇಲೆ ಇಲ್ಲಿ ನೋಡಿ, ಲಯಬಿಲಿಟೀಸ್ ವರ್ ಪೇಯ್ಡ್ ಇನ್ ಫುಲ್ ಬೈ ದಿ ಫರ್ಮ್ ಅಂತ ಇದೆ. ಇಲ್ಲಿ ಲಯಬಿಲಿಟೀಸ್ ಅಂದರೆ ಯಾರು ಬರುತ್ತಾರೆ? ಔಟ್ಸ್ಟ್ಯಾಂಡಿಂಗ್ ಲಯಬಿಲಿಟಿ ಅಂದರೆ ಕ್ರೆಡಿಟರ್ಸನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡಬೇಕು. ಬಿಲ್ಸ್ ಪೇಯಬಲ್ ಮತ್ತು ಬ್ಯಾಂಕ್ ಲೋನು ಇಲ್ಲಿ ಬರೋದಿಲ್ಲ. ಓನ್ಲಿ ಕ್ರೆಡಿಟರ್ಸನ್ನು ಮಾತ್ರ ನಾವಿಲ್ಲಿ ಕನ್ಸಿಡರ್ ಮಾಡಿ ಇಲ್ಲಿ ಒಂದು ಎಂಟ್ರಿನ ತೋರಿಸ್ಬೇಕು. ಇಲ್ಲಿಗೆ ಹೋಗುತ್ತೆ ಅದು ಟು ಬ್ಯಾಂಕ್ ಅಕೌಂಟ್. ಏನಾಗುತ್ತೆ? ಟು ಬ್ಯಾಂಕ್ ಅಕೌಂಟ್. ಕ್ರೆಡಿಟರ್ಸ್ ಪೇಯ್ಡ್ ಇನ್ ಫುಲ್. ಇನ್ ಕೇಸ್ ಈ ಅಡ್ಜಸ್ಟ್ಮೆಂಟಲ್ಲಿ ಏನಾದರೂ ಆಲ್ ಲಯಬಿಲಿಟೀಸ್ ವರ್ ಪೇಯ್ಡ್ ಇನ್ ಫುಲ್ ಅಂತ ಬಂದಿದ್ದರೆ, ಈ ಲಯಬಿಲಿಟೀಸ್ ಸೈಡ್ ಏನೇನೆಲ್ಲ ಲಯಬಿಲಿಟೀಸ್ ಇದ್ದಾವೋ ಅವೆಲ್ಲವನ್ನು ಪೇಮೆಂಟ್ ಮಾಡಬೇಕಿತ್ತು. ಬಟ್ ಅವರು ಲಯಬಿಲಿಟೀಸ್ ಆಲ್ ಅಂತ ಕೇಳಿಲ್ಲ. ಹಾಗಾಗಿ ಓನ್ಲಿ ಕ್ರೆಡಿಟರ್ಸನ್ನು ಮಾತ್ರ ನಾವು ಇಲ್ಲಿ ತೋರಿಸ್ಬೇಕು. ಇದು ಮತ್ತು ಇದು ಬರೋದಿಲ್ಲ. ಸೊ ಕ್ರೆಡಿಟರ್ಸ್ ಪೇಯ್ಡ್ ಇನ್ ಫುಲ್ ಎಷ್ಟಿದೆ? ಕ್ರೆಡಿಟರ್ಸ್ದು ಅಮೌಂಟು 40,000 ಇದೆ. ಆ 40,000 ಔಟರ್ ಕಾಲಮಲ್ಲಿ ಹಾಕಬೇಕು. ಈ ಎಂಟ್ರಿ ಇಲ್ಲಿಗೆ ಮುಗೀತು. ನೆಕ್ಸ್ಟ್ ಇದಾದಮೇಲೆ ರಿಯಲೈಸೇಷನ್ ಎಕ್ಸ್ಪೆನ್ಸಸ್. ನಾನು ಆಗಲೇ ಹೇಳಿದ್ದೆ, ಏನೇ ಎಕ್ಸ್ಪೆನ್ಸಸ್ ಇದ್ದರೂ ಕಮ್ಸ್ ಅಂಡರ್ ಡೆಬಿಟ್ ಸೈಡು, ಏನೇ ಲಯಬಿಲಿಟೀಸ್ ಇದ್ದರೂ ಏನೇ ಇನ್ಕಮ್ಸ್ ಇದ್ದರೂ ಕಮ್ಸ್ ಅಂಡರ್ ಕ್ರೆಡಿಟ್ ಸೈಡ್ ಅಂತ. ಸೊ ಇಲ್ಲಿ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಇದೆ. ಆ ಎಕ್ಸ್ಪೆನ್ಸಸ್ಸನ್ನು ಎಲ್ಲಿಂದ ಕೊಡ್ತಾರವರು? ಬ್ಯಾಂಕಿಂದನೇ ಕೊಡ್ತಾರೆ. ಹಾಗಾಗಿ ಟು ಬ್ಯಾಂಕ್ ಅಕೌಂಟ್ ಎಷ್ಟಿದೆ? ಇದನ್ನೇನು ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಎಷ್ಟಿದೆ ಅಮೌಂಟು? 3,000 ರೂಪೀಸ್ ಇದೆ. ಸೊ ಇಲ್ಲಿಗೆ ಈ ಎಂಟ್ರಿ ಮುಗೀತು. ಇಷ್ಟೆಲ್ವ ಅಡ್ಜಸ್ಟ್ಮೆಂಟ್ ಇರೋದು. ಈ ಅಡ್ಜಸ್ಟ್ಮೆಂಟೆಲ್ಲ ಎಂಟ್ರಿ ಮಾಡಿದ ಮೇಲೆ ಏನು ಮಾಡಬೇಕು? ಅಸೆಟ್ಸ್ ಮತ್ತು ಲಯಬಿಲಿಟಿ ಅಂದರೆ ಡೆಬಿಟ್ ಸೈಡು ಮತ್ತು ಕ್ರೆಡಿಟ್ ಸೈಡು ಎರಡೂ ಸೈಡೂ ಟೋಟಲ್ ಮಾಡಬೇಕು. ಎರಡೂ ಸೈಡು ಆ್ಯಡ್ ಮಾಡಿದರೆ ಜಾಸ್ತಿ ಈ ಕಡೆ ಸೈಡ್ ಬರುತ್ತೆ, 2,87,000. ಸೊ ಅದನ್ನು ಈ ಕಡೆನೂ ನಾವು ಬರ್ಕೋಬೇಕು, 2,87,000 ಅಂತ. 2,87,000 ಇದು 2,63,000 ಬರುತ್ತೆ. 2,63,000 ಹೋದರೆ ಉಳಿಯೋದು 24,000. ಎಷ್ಟು ಉಳಿಯುತ್ತೆ? 24,000 ಬ್ಯಾಲೆನ್ಸ್ ಅಮೌಂಟ್ ಬರುತ್ತೆ. ಈ ಬ್ಯಾಲೆನ್ಸನ್ನು ನಾವು ಏನಂತ ತೋರಿಸ್ಬೇಕಂದ್ರೆ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬ್ರಾಕೆಟಲ್ಲಿ ರಿಯಲೈಸೇಷನ್ ಪ್ರಾಫಿಟ್. ಇನ್ ಕೇಸ್ ಇದು ಅಮೌಂಟ್ ಏನಾದರೂ ಈ ಕಡೆ ಬಂದಿತ್ತು ಅಂದರೆ ರಿಯಲೈಸೇಷನ್ ಲಾಸ್ ಅಂತ ತೋರಿಸ್ಬೇಕಿತ್ತು. ಇದನ್ನು ನಾವು ಈ ಎರಡು ಪಾರ್ಟ್ನರ್ಸ್ ಅಂದರೆ ಇಲ್ಲಿ ಯಾರಿದ್ದಾರೆ? ಶಿಲ್ಪ ಮತ್ತು ಅಮೃತ ಪಾರ್ಟ್ನರ್ಸ್ ಇದ್ದಾರೆ. ಅವ್ರ ರೇಷಿಯೋ ಈಕ್ವಲ್ ಆಗಿ ಶೇರ್ ಮಾಡಿರಿ ಅಂತ ಹೇಳ್ಯಾರೆ. ಆ ರೇಷಿಯೋ ಬೇಸಿಸ್ ಮೇಲೆ ಶೇರ್ ಮಾಡಿದರೆ ಫಸ್ಟು ಶಿಲ್ಪ 24,000 ಇಂಟು 1/2. 2 1s 2 12s 12,000. ಅದೇ ರೀತಿ
ಅಮೃತ 24,000 ಇಂಟು 1/2. 2 1 2 12 12,000 ಎರಡು ಆ್ಯಡ್ ಮಾಡಿದ್ರೆ 24,000 ಬಂತು. ಸೊ ಇದ್ರ ಬೇಸಿಸ್ ಮೇಲೆ ನಾವೇನು ಮಾಡಬೇಕು ಅಂದರೆ ನೆಕ್ಸ್ಟ್ ಏನು ಕಂಡುಹಿಡಿಯೋಕೆ ಹೇಳಿದ್ದಾರೆ ಇವರು, ಪಾರ್ಟ್ನರ್ಸ್ ರಿಯಲೈಸೇಷನ್ ಅಕೌಂಟ್ ಆಯಿತು. ನೆಕ್ಸ್ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಕಂಡುಹಿಡಿಬೇಕು. ಸೊ ಇಲ್ಲಿ ನೋಡಿರಿ, ನಾನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಫಾರ್ಮೆಟ್ ಹಾಕ್ಕೊಂಡಿದ್ದೀನಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂದರೆ ಇಲ್ಲಿ ಡೆಬಿಟ್ ಸೈಡ್, ದಿಸ್ ಈಸ್ ಕ್ರೆಡಿಟ್ ಸೈಡ್. ಪರ್ಟಿಕ್ಯುಲರ್ಸ್ ಇಬ್ಬರು ಪಾರ್ಟ್ನರ್ಸ್ ಇದ್ದಾರೆ, ಯಾರ್ಯಾರು, ಶಿಲ್ಪ ಮತ್ತು ಅಮೃತ ಅಂತ. ಅವರಿಬ್ಬರ ಹೆಸರನ್ನು ತೊಗೊಂಡಿದ್ದೀನಿ, ಶಿಲ್ಪ ಅಮೃತ. ಪರ್ಟಿಕ್ಯುಲರ್ಸ್ ಶಿಲ್ಪ ಅಮೃತ. ಇದ್ರ ಬೇಸಿಸ್ ಮೇಲೆ ನಾವು ಈಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಕಂಡುಹಿಡಬೇಕು. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕಂಡುಹಿಡಬೇಕಂದ್ರೆ ಅವರು ಬ್ಯಾಲೆನ್ಸಸ್ಸನ್ನು ಕೊಟ್ಟಿರ್ತಾರೆ. ಇಲ್ಲಿ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್, ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಶಿಲ್ಪದೆಷ್ಟಿದೆ? 70,000. ನೆಕ್ಸ್ಟ್ ಅಮೃತದು 70,000 ರುಪೀಸ್ ಇದೆ. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ನೋಡಿ, ರಿಸರ್ವ್ ಫಂಡ್ ಕೊಟ್ಟಿರ್ತಾರೆ ಬ್ಯಾಲೆನ್ಸ್ ಶೀಟಲ್ಲಿ. ಜನರಲ್ ರಿಸರ್ವ್ ಫಂಡ್ ಏನೇ ಕೊಟ್ಟಿರಲಿ, ಇದನ್ನು ಸಹ ನಾವೇನು ಮಾಡಬೇಕಂದ್ರೆ ಪಾರ್ಟ್ನರ್ಸಿಗೆ ಶೇರ್ ಮಾಡಬೇಕು ಆನ್ ದಿ ಬೇಸಿಸ್ ಆಫ್ ದಿ ರೇಷಿಯೋಸ್. ಇಲ್ಲಿ ಈಕ್ವಲ್ ಆಗಿ ಅಂತ ಹೇಳಿದ್ದಾರೆ. ಸೊ ಬೈ ರಿಸರ್ವ್ ಫಂಡ್ ಅಕೌಂಟ್ ಎಷ್ಟಿದೆ? ರಿಸರ್ವ್ ಫಂಡ್ ಅಮೌಂಟು 20,000 ಇದೆ. ಇಂಟು 20,000 ಇಂಟು 1/2 ಮಾಡಿದರೆ 10,000. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ರಿಯಲೈಸೇಷನ್ ಪ್ರಾಫಿಟ್ ಬಂದಿರುತ್ತಲ್ಲ, ಅದನ್ನು ಹಾಕಬೇಕು. ಬೈ ರಿಯಲೈಸೇಷನ್ ಪ್ರಾಫಿಟ್. ಶಿಲ್ಪಾಗೆ 12,000 ಇದೆ, ಆಮೇಲೆ ಅಮೃತಗೂ 12,000 ಇದೆ. 12,000. ಸೊ ಅಲ್ಲಿ ನೋಡಿ, ಅವ್ರದ್ದು ಬ್ಯಾಲೆನ್ಸ್ ಏನು ಕೊಟ್ಟಿರ್ತಾರೋ ಬ್ಯಾಲೆನ್ಸ್ ಹಾಕಬೇಕು ಫಸ್ಟು. ಆಮೇಲೆ ಬ್ಯಾಲೆನ್ಸ್ ಶೀಟಲ್ಲಿ ರಿಸರ್ವ್ ಫಂಡು, ಜನರಲ್ ಫಂಡ್ ಏನಾದರೂ ಕೊಟ್ಟಿದ್ದಾರಾ ಅಂತ ನೋಡಬೇಕು. ಕೊಟ್ಟಿಲ್ಲ ಅಂದರೆ ಹಾಕಬಾರ್ದು, ಕೊಟ್ಟಿದ್ದರೆ ಅದನ್ನು ಅವರ ರೇಷಿಯೋ ಬೇಸಿಸ್ ಮೇಲೆ ಶೇರ್ ಮಾಡಬೇಕು. ಅದಾದಮೇಲೆ ರಿಯಲೈಸೇಷನ್ ಅಕೌಂಟಲ್ಲಿ ಪ್ರಾಫಿಟ್ ಬಂದಿದ್ದರೆ ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡಿರಿ, ಲಾಸ್ ಬಂದಿದ್ದರೆ ಡೆಬಿಟ್ ಸೈಡ್ ಅದನ್ನು ಎಂಟ್ರಿ ಮಾಡಬೇಕು. ಸೊ ಇಷ್ಟಾದಮೇಲೆ ನೆಕ್ಸ್ಟ್ ಏನಿದೆ, ಇಲ್ಲಿ ಈ ರಿಯಲೈಸೇಷನ್ ಅಕೌಂಟು ಚೆಕ್ ಮಾಡಬೇಕು. ಅಂದರೆ ಎಲ್ಲಾದರೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಇದೆನಾ ಅಂತ ನೋಡಬೇಕು. ಇಲ್ಲಿದೆ ನೋಡಿರಿ, ಬೈ ಶಿಲ್ಪಾಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಇದೆ. ಸೊ ಇಲ್ಲಿದೆ ಎಲ್ಲ ಶಿಲ್ಪಾದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಹೋಗುತ್ತೆ. ಅಂದರೆ ಇದು ಬೈ ಇರೋದ್ರಿಂದ ಎಲ್ಲಿ ಹೋಗುತ್ತೆ? ನಾವಾಗಲೇ ಜರ್ನಲ್ ಎಂಟ್ರಿ ಮಾಡಿದ್ವಿ ಇಲ್ಲಿ. ಫರ್ನಿಚರ್ ವಾಸ್ ಟೇಕನ್ ಓವರ್ ಬೈ ಶಿಲ್ಪ ಅಂದರೆ ಶಿಲ್ಪಾಸ್ ಕ್ಯಾಪಿಟಲ್ ಅಕೌಂಟ್ ಡೇಟಾ ಟು ರಿಯಲೈಸೇಷನ್ ಅಕೌಂಟು. ಸೊ ಇದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆಗಿರೋದ್ರಿಂದ ಇಲ್ಲಿ ಟು ರಿಯಲೈಸೇಷನ್ ಅಕೌಂಟ್ ಅಂತ ತೋರಿಸ್ಬೇಕು. ರಿಯಲೈಸೇಷನ್ ಅಕೌಂಟ್ ಎಷ್ಟಿದೆ? ಇಲ್ಲಿ ಬೇಕಾದ್ರೆ ಬ್ರಾಕೆಟಲ್ಲಿ ಬರೀರಿ, ಫರ್ನಿಚರ್ ಅಂತ. ಫರ್ನಿಚರ್ ಟೇಕನ್ ಎಷ್ಟು ಅಮೌಂಟು? 12,000 ಇದೆ. 12,000. ಆ 12,000 ಶಿಲ್ಪ ಕಾಲಮಲ್ಲಿ ಬರಿಬೇಕು. ಇಷ್ಟೇ. ಇಲ್ಲಿ ನೋಡಿರಿ, ಇಲ್ಲೆಲ್ಲಾದರೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಇದ್ದರೆ ಎಲ್ಲೂ ಇಲ್ಲ. ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇತ್ತು, ಇದು ಪ್ರಾಫಿಟ್ ಅರ್ನ್ ಮಾಡಿದ್ರು, ಆಲ್ರೆಡಿ ಎಂಟ್ರಿ ಮಾಡಿದ್ವಿ. ನೆಕ್ಸ್ಟ್ ರಿಯಲೈಸೇಷನ್ ಅಕೌಂಟ್. ಇಷ್ಟೇ ಎಂಟ್ರೀಸ್ ಬರೋದು ಇದರಲ್ಲಿ. ಈಗ ಎರಡೂ ಸೈಡು ಟೋಟಲ್ ಮಾಡಿದರೆ ಆಬ್ವಿಯಸ್ಲಿ ಈ ಕಡೆನೇ ಜಾಸ್ತಿ ಬರುತ್ತೆ. ಇದು ಟೋಟಲ್ 92,000 ಬರುತ್ತೆ. ಇದು ಸಹ 92,000 ಬರುತ್ತೆ. ಎರಡೂ ಸೈಡು ಬರ್ಕೊಳ್ಳಿ ಅದೇ ಅಮೌಂಟನ್ನು. 92,000 ಇಲ್ಲಿ 12,000 ಹೋದರೆ ಉಳಿಯೋದು 80,000. 92,000 ಇಲ್ಲಿ ಏನೂ ಇಲ್ಲ, ಸೊ ಡೈರೆಕ್ಟು 92,000 ಅಂತಲೇ ಬರ್ಕೊಳ್ಳಿ. ಇದನ್ನು ನಾವು ಟು ಬ್ಯಾಂಕ್ ಅಕೌಂಟ್ ಅಂತ ತೋರಿಸ್ಬೇಕು. ಟು
ಯಾಕಂದರೆ ಫರ್ಮನ್ನೇ ಕ್ಲೋಸ್ ಮಾಡ್ತಾ ಇರೋದ್ರಿಂದ ಅವ್ರ ಬ್ಯಾಲೆನ್ಸಸ್ ಎಲ್ಲ ಎಲ್ಲಿಗೆ ಕ್ರೆಡಿಟ್ ಆಗುತ್ತೆ, ಆಬ್ವಿಯಸ್ಲಿ ಅವರ ಬ್ಯಾಂಕಿಗೆ. ಹಾಗಾಗಿ ಟು ಬ್ಯಾಂಕ್ ಅಕೌಂಟ್ ಅಂತ ತೋರಿಸ್ಬಿಟ್ಟು ದ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಸೊ ಈಗ ನಮಗೆ ಅವರ ಪಾರ್ಟ್ನರ್ಸ್ದು ಕ್ಯಾಪಿಟಲ್ ಸಿಕ್ತು. ಇದ್ರ ಬೇಸಿಸ್ ಮೇಲೆ ನಾವು ಏನು ಮಾಡಬೇಕು, ನೆಕ್ಸ್ಟ್ ಏನು ಕಂಡುಹಿಡಿಯೋಕ್ಕೆ ಹೇಳಿರ್ತಾರೆ. ಈಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕಂಡುಹಿಡಿದ್ವಿ. ನೆಕ್ಸ್ಟ್ ಲಾಸ್ಟು ಒಂದು ಬ್ಯಾಂಕ್ ಅಕೌಂಟ್, ಇದನ್ನು ಕಂಡುಹಿಡಿದ್ರೆ ಈ ಪ್ರಾಬ್ಲಮ್ಮು ಇಲ್ಲಿಗೆ ಮುಗಿಯುತ್ತೆ. ನೋಡಿ, ಬ್ಯಾಂಕ್ ಅಕೌಂಟ್ ಫಾರ್ಮೆಟ್ ಬಂದು ಪರ್ಟಿಕ್ಯುಲರ್ಸ್ ಅಮೌಂಟು. ಇಲ್ಲಿ ಬ್ಯಾಂಕ್ ಅಕೌಂಟ್ ರನ್ನಿಂಗಲ್ಲಿ ಇರೋದ್ರಿಂದ ಕ್ಯಾಶ್ ಎಟ್ ಬ್ಯಾಂಕ್ ಅಂತ ಕೊಟ್ಟಿರ್ತಾರೆ. ಇದನ್ನು ಇಲ್ಲಿ ಬರೀರಿ. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಎಷ್ಟಿದೆ, 20,000 ಇದೆ. ಆ 20,000 ಇಲ್ಲಿ ಬರೀರಿ. ನೆಕ್ಸ್ಟ್ ಇಲ್ಲಿ ನೋಡಬೇಕು ನೀವು, ರಿಯಲೈಸೇಷನ್ ಅಕೌಂಟಲ್ಲಿ ಟು ಬ್ಯಾಂಕ್ ಅಕೌಂಟ್ ಅಂತ ಇಲ್ಲಿದೆ. ಅದನ್ನು ಟು ಬ್ಯಾಂಕ್ ಅಕೌಂಟ್ ಇರೋದು ಇಲ್ಲಿ ಏನಾಗುತ್ತೆ, ಬೈ ರಿಯಲೈಸೇಷನ್ ಅಕೌಂಟ್. ಇದೇನಿದು, ಕ್ರೆಡಿಟರ್ಸ್ ಪೇಯ್ಡ್, ಬ್ರಾಕೆಟಲ್ಲಿ ಕ್ರೆಡಿಟರ್ಸ್ ಅಂತ ಬರೀರಿ. ಎಷ್ಟಿದೆ, 40,000 ಇದೆ. ಆ 40,000 ಇಲ್ಲಿ ಬರೀರಿ. ನೆಕ್ಸ್ಟ್ ಅದಾದಮೇಲೆ ಟು ಬ್ಯಾಂಕ್ ಅಕೌಂಟ್ ಅಂತ ಇದೆ. ಅದನ್ನು ಬೈ ರಿಯಲೈಸೇಷನ್ ಅಕೌಂಟ್ ಇಲ್ಲಿಲ್ಲೇ ಇರುತ್ತೆ. ಈ ರಿಯಲೈಸೇಷನ್ ಅಕೌಂಟಲ್ಲಿ ಎಲ್ಲೆಲ್ಲಿ ಬ್ಯಾಂಕ್ ಅಂತ ಇರುತ್ತೋ, ಈಗ ರಿಯಲೈಸೇಷನ್ ಅಕೌಂಟಲ್ಲಿ ಬ್ಯಾಂಕ್ ಅಂತ ಬಂದಿದ್ದರೆ ಬ್ಯಾಂಕ್ ಅಕೌಂಟಲ್ಲಿ ನೀವು ರಿಯಲೈಸೇಷನ್ ಅಕೌಂಟ್ ಅಂತ ತೋರಿಸ್ಬೇಕು. ಇನ್ ಕೇಸ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಬ್ಯಾಂಕ್ ಅಕೌಂಟ್ ಅಂತ ಬಂದಿದ್ದರೆ ಬ್ಯಾಂಕ್ ಅಕೌಂಟಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ತೋರಿಸ್ಬೇಕು. ಇಷ್ಟೇ, ಇಲ್ಲಿರೋನ್ನ ಇಲ್ಲೇ ನೀವು ಅಡ್ಜಸ್ಟ್ಮೆಂಟು ಮಾಡೋದು. ಸೊ ಈಗ ರಿಯಲೈಸೇಷನ್ ಕ್ರೆಡಿಟರ್ಸನ್ನ ಎಂಟ್ರಿ ಮಾಡಾಯಿತು. ಆಮೇಲೆ ಟು ಬ್ಯಾಂಕ್ ಅಕೌಂಟ್ ಅಂದರೆ ಇದು ಬೈ ರಿಯಲೈಸೇಷನ್ ಅಕೌಂಟ್ ಆಗುತ್ತೆ. ಬ್ರಾಕೆಟಲ್ಲಿ ರಿಯಲೈಸೇಷನ್ ಎಕ್ಸ್ಪೆನ್ಸಸ್, ಇದೇನಿದು ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಎಷ್ಟಿದೆ, ಅಮೌಂಟು 3,000 ಇದೆ. 3,000 ಇದೆ. ನೆಕ್ಸ್ಟ್ ಅದಾದಮೇಲೆ ಇನ್ನು ಎಲ್ಲಿದೆ, ಇಲ್ಲಿದೆ ನೋಡಿ, ಬೈ ಬ್ಯಾಂಕ್ ಅಕೌಂಟ್ ಅಂತ ಇದೆ. ಅದು ಇಲ್ಲಿ ಟು ರಿಯಲೈಸೇಷನ್ ಅಕೌಂಟ್ ಆಗುತ್ತೆ. ಟು ರಿಯಲೈಸೇಷನ್ ಅಕೌಂಟ್ ಬ್ರಾಕೆಟಲ್ಲಿ ಬೇಕಾದರೆ ನೀವು ಅಸೆಟ್ಸ್ ರಿಯಲೈಸ್ಡ್ ಅಂತ ಬರಿಬೋದು. ಅಸೆಟ್ಸ್ ರಿಯಲೈಸ್ಡ್, ಎಷ್ಟು ಅಸೆಟ್ಸ್ ರಿಯಲೈಸ್ಡ್ ಆಗಿರೋದು, 1,95,000. 1,95,000 ಇಲ್ಲಿ ಎಂಟ್ರಿ ಮಾಡಿದ್ವಿ. ಇಲ್ಲಿದೆಯಲ್ಲ 1,95,000, ಆ ಅಮೌಂಟನ್ನು ಇಲ್ಲಿ ಎಂಟ್ರಿ ಮಾಡಿದ್ವಿ. ನೆಕ್ಸ್ಟ್ ಅದಾದಮೇಲೆ ಇನ್ನೂ ಎಲ್ಲಾದರೂ ಬ್ಯಾಂಕ್ ಅಕೌಂಟ್ ಅಂತ ಇದೆಯಾ ಇಲ್ಲಿ? ಇಲ್ಲ, ಇಲ್ಲೆಲ್ಲೂ ಬ್ಯಾಂಕ್ ಅಕೌಂಟ್ ಇಲ್ಲ. ನೆಕ್ಸ್ಟ್ ಹಾಗಾದರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಬನ್ನಿ. ರಿಯಲೈಸೇಷನ್ ಅಕೌಂಟ್ ಇದೆ, ಬ್ಯಾಲೆನ್ಸ್ ಕ್ಯಾರಿಡ್ ಆನ್, ರಿಸರ್ವ್ ಫಂಡ್, ರಿಯಲೈಸೇಷನ್ ಇಲ್ಲಿದೆ ನೋಡಿ, ಟು ಬ್ಯಾಂಕ್ ಅಕೌಂಟ್ ಅಂತ ಇದೆ. ಇದು ಏನಾಗುತ್ತೆ, ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಎಲ್ಲಿ ತೋರಿಸ್ಬೇಕು, ಬ್ಯಾಂಕ್ ಅಕೌಂಟಲ್ಲಿ ತೋರಿಸ್ಬೇಕು. ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಏನಿದು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಇದೆಯಲ್ಲ, ಅದು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತಾದರೂ ಬರಿಬೋದು. ಯಾರ್ಯಾರ್ದು, ಶಿಲ್ಪ, ಅಮೃತ. ಶಿಲ್ಪದ ಎಷ್ಟು ಬಂದಿತ್ತು, 80,000 ಬಂದಿತ್ತು. ಅಮೃತದ್ದು 90,000. 80,000 ಒಬ್ಬರದು, 92,000 ಒಬ್ಬರದು. ಸೊ ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ ಟೋಟಲ್, 1,72,000. ಇನ್ನೂ ಎಲ್ಲಾದರೂ ಬ್ಯಾಂಕ್ ಅಂತ ಇದ್ದರೆ, ಇಲ್ಲೆಲ್ಲಾದರೂ ಇದೆಯಾ ಬ್ಯಾಂಕ್ ಅಂತ, ಇದು ಕ್ರೆಡಿಟರ್ಸು ಎಂಟ್ರಿ ಮಾಡಿದ್ದೀವಿ ಕ್ರೆಡಿಟರ್ಸ್ನ. ನೆಕ್ಸ್ಟು ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಎಂಟ್ರಿ ಮಾಡಿದ್ದೀವಿ. ನೆಕ್ಸ್ಟ್ ಇದರಲ್ಲಿ ಬ್ಯಾಂಕ್ ಅಕೌಂಟ್ ಅಂದರೆ ಬ್ಯಾಲೆನ್ಸಸ್ಸು
ಬ್ಯಾಲೆನ್ಸು ಎಂಟ್ರಿ ಮಾಡಿದ್ದೀವಿ. ನೆಕ್ಸ್ಟ್ ಕಮ್ ಟು ದಿ ಕ್ರೆಡಿಟ್ಸ್ ಬೈ ಬ್ಯಾಂಕ್ ಅಕೌಂಟ್, ಅಸೆಟ್ಸ್ ರಿಯಲೈಸ್ಡ್ ಎಂಟ್ರಿ ಮಾಡಿದ್ವಿ. ನೆಕ್ಸ್ಟ್ ಈ ಕಡೆ ಏನೂ ಇಲ್ಲ. ಇಲ್ಲಿಗೆ ಮುಗೀತು. ಸೊ ಈಗ ಈ ಎರಡೂ ಸೈಡು ನಾವು ಟೋಟಲ್ ಮಾಡಿದರೆ ಎರಡೂ ಈಕ್ವಲ್ ಬರಬೇಕು. ಹಾಗಾದರೆ ನಾವು ಮಾಡಿರೋ ಪ್ರಾಬ್ಲಮ್ಮು ಕರೆಕ್ಟ್ ಇದೆ. ಡಿಫ್ರೆನ್ಸಸ್ ಬಂದರೆ ಏನೋ ಸಮಥಿಂಗ್ ನಾವು ಎಂಟ್ರೀಸನ್ನು ತಪ್ಪು ಮಾಡಿದ್ದೀವಿ ಅಂತ. ಇಲ್ಲಿ ನೋಡಿ, 1,95,000 ಪ್ಲಸ್ 20,000 ಅಂದರೆ 2,15,000 ಬರುತ್ತೆ. ನೆಕ್ಸ್ಟ್ 40,000, 43,000 ಪ್ಲಸ್ 1,72,000 ಅಂದರೆ 2,15,000 ಬರುತ್ತೆ. ಇಷ್ಟು ಮಾಡಿದರೆ ಈ ಪ್ರಾಬ್ಲಮ್ ಮುಗೀತು. ಸೊ ಇದು ನಿಮಗೆ 12 ಮಾರ್ಕ್ಸ್ ಇರುತ್ತೆ. ವೆರಿ ಈಸಿ. 1-2-3 ಸರಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗಿದು ತುಂಬ ಈಸಿ ಆಗುತ್ತೆ. ಓಕೆ, ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಕೇಳಿ.